ಕಾಂಗ್ರೆಸ್ನಲ್ಲಿ ಕುರ್ಚಿ ಫೈಟ್ ಬೆನ್ನಲ್ಲೇ ಮತ್ತೊಂದು ಸ್ಫೋಟವಾಗಿದೆ. ಸಚಿವರ ವಿರುದ್ಧ ಮತ್ತೆ ಸಮರ ಶುರು ಮಾಡಿದ್ದಾರೆ ಶಾಸಕರು. ಕಾಂಗ್ರೆಸ್ನಲ್ಲಿ ಕುರ್ಚಿ ಫೈಟ್ ಬೆನ್ನಲ್ಲೇ ಇದೀಗ ಮತ್ತೊಂದು ಸ್ಫೋಟವಾಗಿದೆ. ಸಚಿವರ ವಿರುದ್ಧ ಮತ್ತೆ ಸಮರವನ್ನ ಶುರು ಮಾಡಿದ್ದಾರೆ ಕಾಂಗ್ರೆಸ್ ಶಾಸಕರು. ರಾಜೀನಾಮೆ ಕೊಟ್ಟು ಶಾಸಕ ಬಿಆರ್ ಪಾಟೀಲ್ ಇದೀಗ ಅಬ್ಬರಿಸ್ತಾ ಇದ್ದಾರೆ. ಸಂಪುಟ ಪುನರ್ರಚನೆಗೆ ರಣತಂತ್ರ ಶುರುವಾಯ್ತಾ ಎನ್ನುವ ಪ್ರಶ್ನೆ ಇದೀಗ ಎದುರಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಕುರ್ಚಿ ಫೈಟ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇದೀಗ ಅದರ ಬೆನ್ನಲ್ಲೇ ಮತ್ತೊಂದು ಸ್ಫೋಟವಾಗಿದೆ. ಸಚಿವರ ವಿರುದ್ಧ ಮತ್ತೆ ಸಮರವನ್ನ ಶುರು ಮಾಡಿಕೊಂಡಿದ್ದಾರೆ ಶಾಸಕರು. ರಾಜೀನಾಮೆ ಕೊಟ್ಟು ಶಾಸಕ ಬಿಆರ್ ಪಾಟೀಲ್ ಇದೀಗ ಅಬ್ಬರಿಸ್ತಾ ಇದ್ದಾರೆ. ಇನ್ನು ಸಂಪುಟ ಪುನರ್ರಚನೆಗೆ ರಣತಂತ್ರ ಶುರುವಾಯ್ತಾ ಎನ್ನುವ ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇದೆ. ಇನ್ನು ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಬಣಬಡಿದಾಟ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇನ್ನು ಏನು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯನ್ನ ಮಾಡಬೇಕು ಎಂದು ಸಾಕಷ್ಟು ನಾಯಕರು ಈಗಾಗಲೇ ಒತ್ತಾಯವನ್ನ ಕೂಡ ಮಾಡಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಗ್ದಾಳಿಯನ್ನ ಕೂಡ ನಡೆಸಿದ್ರು. ಇನ್ನು ಪರಮೇಶ್ವರ್ ಅವರು ಕೂಡ ಒಂದು ಹೇಳಿಕೆಯನ್ನ ನೀಡಿದ್ರು. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯನ್ನ ಮಾಡಬೇಕು. ನನಗೂ 2 ಆಪ್ಷನ್ ಇತ್ತು. ಹಿಂದೆ 2 ಆಪ್ಷನ್ ಇದ್ದಾಗ ನಾನು ಒಂದನ್ನ ಮಾತ್ರ ಚೂಸ್ ಮಾಡಿದ್ದೆ. ಅದೇ ರೀತಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಇಲ್ಲ ಅಧ್ಯಕ್ಷರಾಗಿ ಚೂಸ್ ಮಾಡಬೇಕು, ಇಲ್ಲ ಡಿ.ಸಿ.ಎಂ ಹುದ್ದೆಯನ್ನ ಚೂಸ್ ಮಾಡಬೇಕು, ಯಾವುದಾದ್ರೂ ಒಂದನ್ನ ಚೂಸ್ ಮಾಡಬೇಕು. 2 ಹುದ್ದೆಗಳನ್ನ ನಿಭಾಯಿಸೋದು ಅವ್ರಿಗೂ ಕೂಡ ಕಷ್ಟ ಆಗುತ್ತೆ. ಆದ್ರಿಂದ ಯಾವುದಾದ್ರೂ ಒಂದು ಹುದ್ದೆಯನ್ನ ಚೂಸ್ ಮಾಡಿ ಎನ್ನುವ ಮಾತನ್ನ ಹೊರಹಾಕಿದ್ರು. ಇನ್ನು ಸತೀಶ್ ಜಾರಕಿಹೊಳಿಯೂ ಕೂಡ ಇದೇ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ್ರು. ಇನ್ನು ಈ ಎಲ್ಲಾ ಪ್ರತಿಕ್ರಿಯೆಗಳಿಗೆ ಡಿ.ಕೆ. ಶಿವಕುಮಾರ್ ಕೂಡ ಈಗಾಗಲೇ ರಿಯಾಕ್ಟ್ ನ ಕೂಡ ಮಾಡಿದ್ರು. ಏನು ಅಧ್ಯಕ್ಷ ಸ್ಥಾನ ಅನ್ನೋದು ಅಂಗಡಿಯಲ್ಲಿ ಸಿಗುವಂತಹ ವಸ್ತು ಅಲ್ಲ ಎಂದು ವಾಗ್ದಾಳಿಯನ್ನ ಕೂಡ ನಡೆಸಿದ್ರು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ರಿಯಾಕ್ಟ್ ನ ಮಾಡಿದ್ರು. ಎಲ್ಲಾ ಶಾಸಕರು ಹಾಗೂ ಸಚಿವರು ಏನು ಕಾರ್ಯಕರ್ತರು ಇದ್ದಾರೆ ಎಲ್ಲರೂ ಕೂಡ ಬಾಯಿ ಮುಚ್ಕೊಂಡಿರ್ಬೇಕು. ಏನೇ ತೀರ್ಮಾನವಿದ್ರು ನಾವು ಕೈಗೊಳ್ತೇವೆ, ಹೈಕಮಾಂಡ್ ನಾಯಕರು ಮಾತನಾಡ್ತೇವೆ, ಈ ಬಗ್ಗೆ ತೀರ್ಮಾನವನ್ನ ಕೈಗೊಳ್ತೇವೆ ಎಂಬ ಮಾತನ್ನ ಹೇಳಿದ್ರು. ಅದರ ಬೆನ್ನಲ್ಲೇ ನಿನ್ನೆಯಷ್ಟೇ ಇದೀಗ ಏನು ಪಾಟೀಲ್ ರವರು ಇದ್ದಾರೆ, ಶಾಸಕ ಬಿಆರ್ ಪಾಟೀಲ್ ರವರು ರಾಜೀನಾಮೆಯನ್ನ ಕೂಡ ಕೊಟ್ಟಿದ್ದಾರೆ. ರಾಜೀನಾಮೆಯನ್ನ ಕೊಟ್ಟಿರೋದ್ರಿಂದ ಇದೀಗ ಸಂಪುಟ ಪುನರ್ರಚನೆಗೆ ರಣತಂತ್ರ ಶುರುವಾಯ್ತಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಒಬ್ಬರ ಮೇಲೊಬ್ಬರು ಶಾಸಕರಿಂದ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ. ಶಾಸಕರು ವರ್ಸಸ್ ಸಚಿವರ ಜೊತೆಗೆ ಸಿಎಂ ವರ್ಸಸ್ ಶಾಸಕರ ಜಟಾಪಟಿ ಶುರುವಾಗಿದೆ. ಸಚಿವರ ಕಾರ್ಯವೈಖರಿ ಕುರಿತು ಬಹಿರಂಗ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಕಡೂರು ಶಾಸಕ ಆನಂದ್ ಬಹಿರಂಗ ಕಿಡಿ ಬೆನ್ನಲ್ಲೇ ಪಾಟೀಲ್ ಸರಿದಿ ಇದೀಗ ಅಂತಾನೆ ಹೇಳಬಹುದು. ಸಿಎಂ ಆಪ್ತ ಶಾಸಕರಿಂದಲೇ ಸಚಿವರ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸಿಎಂ ಸಲಹೆಗಾರ ಸ್ಥಾನ ತೊರೆದ ಹಿರಿಯ ಶಾಸಕ ಬಿಆರ್ ಪಾಟೀಲ್ ಅನುದಾನ ಸರಿಯಾಗಿ ಸಿಗ್ತಾ ಇಲ್ಲ ಎಂದು ಪಾಟೀಲ್ ರವರು ಅಸಮಾಧಾನವನ್ನ ಹೊರಹಾಕಿದ್ರು. ಸಚಿವರ ಕಾರ್ಯವೈಖರಿ ಸರಿಯಿಲ್ಲ ಎಂದು ಪಾಟೀಲ್ ಈಗಾಗಲೇ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನು ಒಬ್ಬರ ಮೇಲೊಬ್ಬರು ಶಾಸಕರಿಂದ ಅಸಮಾಧಾನ ಈಗಾಗಲೇ ಸ್ಫೋಟ ಆಗ್ತಾ ಇದೆ. ಶಾಸಕರು ವರ್ಸಸ್ ಸಚಿವರ ಜೊತೆಗೆ ಸಿಎಂ ವರ್ಸಸ್ ಶಾಸಕರ ಜಟಾಪಟಿ ಕೂಡ ಶುರುವಾಗಿದೆ. ಇನ್ನು ಸಚಿವರ ಕಾರ್ಯವೈಖರಿ ಕುರಿತು ಬಹಿರಂಗ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ ಹಲವಾರು ಶಾಸಕರು ಇದೀಗ. ಇನ್ನು ಕಡೂರು ಶಾಸಕ ಆನಂದ್ ಬಹಿರಂಗ ಕಿಡಿ ಬೆನ್ನಲ್ಲೇ ಇದೀಗ ಪಾಟೀಲ್ ಸರದಿ ಅಂತಾನೆ ಹೇಳಬಹುದು. ಇನ್ನು ಸಿಎಂ ಆಪ್ತ ಶಾಸಕರಿಂದಲೇ ಸಚಿವರ ವಿರುದ್ಧ ಈಗಾಗಲೇ ಆಕ್ರೋಶವನ್ನ ಕೂಡ ಹೊರಹಾಕ್ತಾ ಇದ್ದಾರೆ. ಇನ್ನು ನಿನ್ನೆಯಷ್ಟೇ ಸಿಎಂ ಸಲಹೆಗಾರ ಸ್ಥಾನವನ್ನ ತೊರೆದಿದ್ದಾರೆ ಹಿರಿಯ ಶಾಸಕ ಬಿಆರ್ ಪಾಟೀಲ್ ರವರು. ಒಂದು ಪತ್ರವನ್ನ ಕೂಡ ಬರೆದಿದ್ರು, ಅಸಮಾಧಾನದ ಪತ್ರವನ್ನ ಬರೆದಿದ್ರು. ಸಿಎಂ ಸಿದ್ದರಾಮಯ್ಯನವರಿಗೆ ಅನುದಾನವನ್ನ ಸರಿಯಾಗಿ ಸಿಗ್ತಾ ಇಲ್ಲ, ನಮ್ಮ ಕ್ಷೇತ್ರಕ್ಕೆ ಅನುದಾನ ಸರಿಯಾಗಿ ಸಿಗ್ತಾ ಇಲ್ಲ ಎಂದು ಸಿಎಂ ಸಿದ್ದರಾಮಯ್ಯನವರಿಗೆ ಈಗಾಗಲೇ ಪತ್ರವನ್ನ ಬರೆದು ಅಸಮಾಧಾನವನ್ನ ಕೂಡ ಹೊರಹಾಕಿದ್ರು. ಇನ್ನು ಸಚಿವರ ಕಾರ್ಯವೈಖರಿ ಸರಿ ಇಲ್ಲ ಎಂದು ಪಾಟೀಲ್ ರವರು ಈಗಾಗಲೇ ಆಕ್ರೋಶವನ್ನ ಹೊರಹಾಕ್ತಾ ಇದ್ರು. ಅದರ ಬೆನ್ನಲ್ಲೇ ಇದೀಗ ಒಬ್ಬರ ಮೇಲೊಬ್ಬರು ಶಾಸಕರು ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ.
ಒಂದೆಡೆ ಅನುದಾನ, ಮತ್ತೊಂದೆಡೆ ಸಚಿವರ ಕಾರ್ಯವೈಖರಿಯ ಬಗ್ಗೆ ಈಗಾಗಲೇ ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆ. ಇನ್ನು ಈ ಎರಡು ವಿಚಾರವನ್ನ ಮುಂದಿಟ್ಟು ಸಚಿವರ ಮೌಲ್ಯಮಾಪನಕ್ಕೆ ಈಗಾಗಲೇ ಒತ್ತಾಯವನ್ನ ಕೂಡ ಮಾಡಲಾಗ್ತಾ ಇದೆ. ಇನ್ನು ಮೌಲ್ಯಮಾಪನ ಬಳಿಕ ಸಂಪುಟ ಪುನರ್ರಚನೆ ಮಾಡಿ ಎಂಬ ಬೇಡಿಕೆಯನ್ನ ಈಗಾಗಲೇ ಹಲವಾರು ಸಚಿವರು ಇಟ್ಟಿದ್ದಾರೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಹೀಗಾಗಿ ಕ್ಯಾಬಿನೆಟ್ ಸರ್ಜರಿಗೆ ಕಾರಣವಾಗುತ್ತಾ ಶಾಸಕರ ಸಮರ ಎನ್ನುವ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇದೆ. ಇನ್ನು ಕುತೂಹಲವನ್ನ ಮೂಡಿಸ್ತಾ ಇದೆ ಶಾಸಕರ ಅಸಮಾಧಾನ ಹಾಗೂ ಹಿರಿಯರ ತಂತ್ರಗಾರಿಕೆ. ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಈಗಾಗಲೇ ಬಣಬಡಿದಾಟ ಶುರುವಾಗಿದೆ. ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಸಾಕಷ್ಟು ನಾಯಕರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಖಡಕ್ ಸೂಚನೆಯನ್ನ ನೀಡಿದ್ರು. ಅದರ ಬೆನ್ನಲ್ಲೇ ಇದೀಗ BR ಪಾಟೀಲ್ ರವರು ನಿನ್ನೆಯಷ್ಟೇ ರಾಜೀನಾಮೆಯನ್ನ ನೀಡಿದ್ದಾರೆ. ಅವರು ರಾಜೀನಾಮೆ ಕೊಟ್ಟಿದ್ದಾಯ್ತು. ರಾಜೀನಾಮೆ ಕೊಟ್ಟ ವಿಚಾರವಾಗಿ ನಿನ್ನೆಯಷ್ಟೇ ಬಿಜೆಪಿ ನಾಯಕರು ಸಾಕಷ್ಟು ನಾಯಕರು ವಾಗ್ದಾಳಿಯನ್ನ ನಡೆಸಿದ್ರು.